ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಾಶ್ವತ ನಿವಾಸ ಪ್ರಮಾಣ ಪತ್ರ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಬಿಜೆಪಿ ನಿಯೋಗ ದೂರು ಕೊಟ್ಟಿದೆ. ಆರ್ ಅಶೋಕ್, ಸಿಟಿ ರವಿ ಸೇರಿದಂತೆ ಮತ್ತಿತರರು ಕೊಟ್ಟಿರುವಂತಹ ದೂರು ಇದು. ಪಿಆರ್ಸಿ ನಡೆಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರವೇ ಇಲ್ಲ ಅಂತ ಹೇಳಿ ಬಿಜೆಪಿ ವಾದವನ್ನು ಮಂಡಿಸಿದೆ. ರೈಟ್, ಏನಿದು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಅಂದರೆ ಸಮಗ್ರ ಪರಿಷ್ಕರಣೆ ಇದು. ಗುರುತಿನ ಚೀಟಿಯನ್ನು ಎರಡೆರಡು ಇಟ್ಕೊಂಡಿರ್ತಾರೆ. ಮೃತಪಟ್ಟವರ ಹೆಸರಲ್ಲಿ ಗುರುತಿನ ಚೀಟಿ ಇರುತ್ತೆ, ಯಾರೋ ಬಂದು ಓಟ್ ಹಾಕ್ತಾರೆ. ಅಕ್ರಮ ವಾಸಿಗಳು ಕರ್ನಾಟಕದಲ್ಲಿ ನಿವಾಸಿಗಳಾಗಿರ್ತಾರೆ, ಅವರು ಕೂಡ ಗುರುತಿನ ಚೀಟಿ ಹೊಂದಿರ್ತಾರೆ. ದುಡ್ಡು ಕೊಟ್ಟರೆ ಇವತ್ತು ಆಧಾರ್ ಕಾರ್ಡು ಪಾನ್ ಕಾರ್ಡು ಸಿಗುವಂತಹ ಪರಿಸ್ಥಿತಿ ಇದೆ. ಇನ್ನು ಗುರುತಿನ ಚೀಟಿ ಸಿಗೋದಿಲ್ವಾ? ಖಂಡಿತವಾಗ್ಲೂ ಸಿಗುತ್ತೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ. ಭಾರತದಾದ್ಯಂತ ನಡೆಸ್ತಾ ಇರುವಂತಹ ಗುರುತಿನ ಚೀಟಿಯ ಪರಿಷ್ಕರಣಾ ಪ್ರಕ್ರಿಯೆ ಇದು, SIR ಅಂತ ಕರೀತಾರೆ. ಆದರೆ ಈ SIR ಪ್ರಕ್ರಿಯೆಗೆ ಕಾಂಗ್ರೆಸ್ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ನಮಗೆ SIR ಬಗ್ಗೆ ಅನುಮಾನ ಇಲ್ಲ, ಆದರೆ ಕೇಂದ್ರ ಚುನಾವಣಾ ಆಯೋಗ BJP ಕೈಗೊಂಬೆ ಆಗಿದೆ, ಇವ್ರು ನಡೆಸುವಂಥ SIR ಪ್ರಕ್ರಿಯೆ ಬಗ್ಗೆ ನಮ್ಮ ಅನುಮಾನ ಇದೆ ಅಂತ ಬಹಳ ದಿವಸಗಳಿಂದ ಹೇಳ್ಕೊಂಬಂದರು. ಸೊ ಈಗೇನಾಗಿದೆ ಅಂತ ಹೇಳಿದ್ರೆ, ಎಲ್ಲಿ ತಮ್ಮ ಮತದಾರರನ್ನು SIR ಪ್ರಕ್ರಿಯೆ ಮಾಡಿ ಹೊರಗುಳಿಸ್ಬಿಡ್ತಾರೋ, ಗುರುತಿನ ಚೀಟಿ ಇಲ್ದಂಗೆ ಮಾಡಿಬಿಡ್ತಾರೋ ಅಂತ ಹೇಳಿ PRCಯನ್ನು ಕಾಂಗ್ರೆಸ್ ಅವರ ವೋಟರ್ಸ್ಗೆ, ಅವರ ಮತದಾರರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಈಗ BJP ಅದು. PRC ಅಂದರೆ ಏನು ಹಾಗಾದರೆ? PRC ಅಂದರೆ ಇಷ್ಟೇ. ಈಗ ವಾಸ ದೃಢೀಕರಣ ಪತ್ರಕ್ಕೂ ಶಾಶ್ವತ ನಿವಾಸ ಪ್ರಮಾಣ ಪತ್ರಕ್ಕೂ ಬಹಳ ವ್ಯತ್ಯಾಸ ಇದೆ. ವಾಸ ದೃಢೀಕರಣ ಪತ್ರ ಅಂದಾಗ ನೀವು ಈ ಮನೇಲಿದ್ದೀರಿ ಅನ್ನೋದಕ್ಕೆ ಒಂದು ದೃಢೀಕರಣದ ಪತ್ರ, ಅದನ್ನು ರಾಜ್ಯ ಸರ್ಕಾರ ಕೊಡ್ಬೋದು. ಆದರೆ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಅಂದಾಗ, ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಂದಾಗ ಯಾವುದೇ ರಾಜ್ಯ ಸರ್ಕಾರಕ್ಕೆ ಈ ಸರ್ಟಿಫಿಕೇಟನ್ನು ಕೊಡೋದಕ್ಕೆ ಅವಕಾಶ ಇಲ್ಲ. ಅಂದರೆ ಅದು ಪೌರತ್ವದ ವಿಚಾರ ಬರುತ್ತೆ. ಅಂದರೆ ದೇಶದಲ್ಲಿರುವಂಥ ನಾಗರಿಕರು ಶಾಶ್ವತ ನಿವಾಸ ಪತ್ರವನ್ನು ಪಡ್ಕೊಳ್ತಾರೆ ಅನ್ನೋದಾದರೆ ಅದಕ್ಕೆ ಕೇಂದ್ರದಿಂದ ಅಪ್ರೂವಲ್ ಬರಬೇಕು. ಇಂಥ ದುಸ್ಸಾಹಸಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ. ಹೀಗೆ ಮಾಡೋದು ಸರಿಯಾ ಅಂಥೇಳಿ ರಾಜ್ಯಪಾಲರಿಗೆ BJP ನಿಯೋಗ ಕೊಟ್ಟಿರುವಂಥ ದೂರಿದು. ಗಣಿತವೆತ್ತ ರಾಜ್ಯಪಾಲರನ್ನು PRCಯ ಜೊತೆಗೆ ಅಂದರೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನು ಸರ್ಕಾರ ಕೊಡ್ತಿರೋದರ ಹಿನ್ನೆಲೆಯ ಜೊತೆಗೆ ಇನ್ನೆರಡು ವಿಷಯಗಳ ಬಗ್ಗೆಯೂ ಕೂಡ ನಾವು ರಾಜ್ಯಪಾಲರಿಗೆ ಗಮನಕ್ಕೆ ತಂದಿದ್ದೇವೆ. ಚಿಕ್ಕಮಗಳೂರಿನಲ್ಲಿ, ಶಿವಮೊಗ್ಗದಲ್ಲಿ, ಹುಬ್ಬಳ್ಳಿಯಲ್ಲಿ ಬಡ ಜನರ ಹೆಸರಿನಲ್ಲಿ ಅವರ ಆಧಾರ್ ಕಾರ್ಡನ್ನು ಪಡೆದು ಅವರ ಹೆಸರಿನಲ್ಲೇ ಮೊಬೈಲನ್ನು ಹೊಸ ಕಾರ್ಡನ್ನು ಖರೀದಿ ಮಾಡಿ ಅವರಿಗೆ ಯಾವುದೇ ದಾಖಲೆಯನ್ನು ಕೊಡದೆ ಬ್ಯಾಂಕ್ ಅಧಿಕಾರಿಗಳ ಜೊತೆಯಲ್ಲೂ ಶಾಮೀಲಾಗಿ ಅವರ ಹೆಸರಿನಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿರುವಂಥ ದೂರುಗಳು ಹುಬ್ಬಳ್ಳಿಯಲ್ಲೂ ದಾಖಲಾಗಿದೆ, ಶಿವಮೊಗ್ಗದಲ್ಲೂ ದಾಖಲಾಗಿ 87 ಕೋಟಿ ರೂಪಾಯಿ ವಹಿವಾಟು ನಡೆದಿರೋದನ್ನು ದೃಢಪಡಿಸ್ಕೊಂಡಿದ್ದಾರೆ. 3 ಜನರನ್ನು ಅರೆಸ್ಟ್ ಮಾಡಿದರು. ಚಿಕ್ಕಮಗಳೂರಿನಲ್ಲೂ ಪೌರ ಕಾರ್ಮಿಕರು, ಕಾರ್ಪೆಂಟರ್ಸು, ಹಮಾಲಿಗಳು, ಕೂಲಿ ಆಳುಗಳ ಹೆಸರಿನಲ್ಲಿ ಖಾತೆ ತೆರೆದು ಅವರಿಗೆ ಅರಿವಿಲ್ಲದೆ, ಅವರಿಗೆ ಗೊತ್ತಿಲ್ಲದಂಗೆ ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಈ ಹಣದ ಮೂಲ ಯಾವುದು ಅನ್ನೋದು ಪತ್ತೆ ಆಗಬೇಕಾಗಿದೆ. ಇದು ಕೆಲವರು ಹೇಳ್ತಾರೆ ಇದು ತೆರಿಗೆ ವಂಚನೆ ಅಂತ, ಇನ್ನು ಕೆಲವರು ಹೇಳ್ತಾರೆ ಆನ್ಲೈನ್ ಬೆಟ್ಟಿಂಗಿನ ಹಣ ಅಂತ, ಇನ್ನು ಕೆಲವರು ಹೇಳ್ತಾರೆ ಡಿಜಿಟಲ್ ಅರೆಸ್ಟ್ ಮೂಲಕ ಖಾತೆಯಿಂದ ಅಕ್ರಮವಾಗಿ ವರ್ಗಾವಣೆ ಮಾಡಿಕೊಂಡಿರ್ತಕ್ಕಂಥ ಹಣ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಇದರ ಕಿಂಗ್ ಪಿನ್ಗಳು ದುಬೈನಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತಕ್ಕಂಥ ಇನ್ಫಾರ್ಮೇಷನ್ನು ಕೂಡ ಲಭ್ಯ ಆಗಿದೆ. ಗೌರವಾನ್ವಿತ ರಾಜ್ಯಪಾಲರನ್ನು ಭೇಟಿ ಮಾಡಿ ಕರ್ನಾಟಕದಲ್ಲಿರುವಂಥ DK ಶಿವಕುಮಾರ್ ಅವರ ಸರ್ಕಾರ ಅಕ್ರಮವಾಗಿ ಬಾಂಗ್ಲಾದೇಶಿಯರನ್ನ ಕರ್ನಾಟಕದ ಪರ್ಮನೆಂಟ್ ಮತದಾರರು ಮಾಡುವಂಥದ್ದು ಈ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಇದನ್ನು ತಡಿಬೇಕು ಅಂತೇಳಿ ಗವರ್ನರ್ಗೆ ಇವತ್ತು ಮನವಿಯನ್ನು ಕೊಟ್ಟಿದ್ದೀರಿ. ಶಾಶ್ವತ ಪ್ರಮಾಣ ಪತ್ರ ಕೊಡೋ ಮುಖಾಂತರ ಯಾರು 10 ವರ್ಷ ಇರ್ತಾರೋ ಅವ್ರಿಗೆ ಪರ್ಮನೆಂಟ್ ಕೊಡೋ ಮುಖಾಂತರ ಅವರು ಈ ರಾಜ್ಯ ಅನ್ನೋ ರೀತಿ ಮತ್ತು ಅವರಿಗೆ ಸಕಲ ಸೌಕರ್ಯಗಳು, ರೇಷನ್ ಕಾರ್ಡ್ ಇರ್ಬೋದು, ಹೆಲ್ತ್ ಕಾರ್ಡ್ ಇರ್ಬೋದು, ಮನೆಗಳಿರ್ಬೋದು, ಇವೆಲ್ಲನೂ ಕೂಡ ನೀಟಾಗಿ ಅವರಿಗೆ ಸಿಗುವಂಥ ಒಂದು ವ್ಯವಸ್ಥೆ ಆಗ್ತಾಯಿತ್ತು. ಅಂದರೆ
ಯಾರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೋ ಅವ್ರಿಗೆಲ್ಲ ಪರ್ಮನೆಂಟ್ ಮಾಡೋ ಅಂಥ ಒಂದು ಹುನ್ನಾರ ಇದು. ಇದರಲ್ಲಿ ದೇಶದ ಭದ್ರತೆ ಅಡಗಿದೆ. ಇವರೆಲ್ಲ ನಾಳೆ ಭಯೋತ್ಪಾದಕರಾದರೆ ಬಾಂಗ್ಲಾದೇಶದಿಂದ ಬಂದಿರೋರು, ಈಗಾಗಲೇ PFI KFD ಇವರ ಉಪಟಳ ಇಡೀ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ. ಅವ್ರ ಮೇಲೆ ಬಿದ್ದಂಥ ಕೇಸುಗಳನ್ನೆಲ್ಲ ಈ ಕಾಂಗ್ರೆಸ್ ಅವರು ವೋಟ್ಗೋಸ್ಕರ ವಾಪಸ್ ತೆಗಿತಾ ಇದ್ದಾರೆ. ಈಗ ಅದೇ ಬಾಂಗ್ಲಾ ಕನ್ವರ್ಷನ್ ಕೂಡ ಮಾಡಿದ್ದಾಗಿದೆ. ಅದರ ಜೊತೆಗೆ 100 ಎಕರೆ ಜಮೀನು ಫ್ರಾಡುಲೆಂಟ್ ಡಾಕ್ಯುಮೆಂಟ್ಸ್ ಮಾಡಿ ಸುಮಾರು 300 ಎಕರೆಗೆ ಕೆರೆ, ನಾಲೆ, ರಸ್ತೆ, ಸ್ಮಶಾನ ಎಲ್ಲ ಸೇರಿ 300 ಎಕರೆಗೂ ಆಂಧ್ರ ಮೂಲದ ವ್ಯಕ್ತಿ ಗಂಗಾಧರ್ ಅನ್ನೋರು ಇದನ್ನು ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ. ಇದಕ್ಕೆ ಜಿಲ್ಲಾಡಳಿತ, ಸ್ಥಳೀಯ ರಾಜಕಾರಣಿಗಳು, ಪೊಲೀಸವರು ಎಲ್ಲ ಸೇರಿ ರೈತರನ್ನ ಹೊಡೆದು ಸುಮಾರು FIRಗಳು ಹಾಕಿ ಗವರ್ನರ್ ಹೆಸರಲ್ಲಿರೋ ಜಮೀನು ಕೂಡ